ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ನಿಟ್ಟಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮಗೆ ಇವತ್ತೂ ಕೂಡ ಚಿಕಿತ್ಸೆ ಮುಂದುವರೆದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಚೆನ್ನಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಈಗಾಗಲೇ ವೈದ್ಯರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು 20-30% ಉಸಿರಾಟದ ಸಮಸ್ಯೆ ಈಗಾಗಲೇ ಹತೋಟಿಗೆ ಬಂದಿದೆ ಅನ್ನುವಂಥದ್ರ ಬಗ್ಗೆ ವೈದ್ಯರು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅವರ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅಷ್ಟೇ ಅಲ್ಲದೆ ಅಮ್ಮನ ಆರೋಗ್ಯ ಏರುಪೇರು ಬೆನ್ನಲ್ಲೇ ಇದೀಗ ಕುಮಾರಸ್ವಾಮಿ ಏನು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಶೇಕಡ ಒಂದು ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20-30% ಒಂಚೂರು ಉಸಿರಾಟದ ಒಂದು ತೊಂದರೆ ಒಂದು ಹತೋಟಿಗೆ ಬರೋ ತರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದ್ರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ತರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಬಹಳ ಟೈಮ್ ತಗೊಳ್ಳೋಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ತರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟ್ ಆಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲಾನು ಚೆನ್ನಾಗಿ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು. ಸೊ ಫ್ಯಾಮಿಲಿ ನಮ್ಮ ಜೊತೆನೇ ಇದ್ದಾರೆ, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ ಅದು ಏನು ಭಗವಂತ ಇದು ಬರ್ದಿದ್ದಾನೋ ಅದೇ ತರ ಅವರು ರಿಕವರ್ ಆಗಿ ಮನೆಗೆ ಹೋದ್ರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ನಾಡಿಗೂ ಸಂತೋಷ. ನಾವು ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಸತ್ಯನಾರಾಯಣ ಅವರು ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಚೇತರಿಕೆ ಕಾಣ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ ಚೆನ್ನಮ್ಮ ಅವರ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅವರ ಪಲ್ಸ್ ಆಗಿರ್ಬೋದು ಕೊಂಚ ಚೇತರಿಕೆಯನ್ನ ಕಾಣ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಏನು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂಥದ್ದು, ಇವತ್ತು ಅವರ ಆರೋಗ್ಯ ಸ್ಥಿತಿ ಚೇತರಿಕೆ ಕಾಣ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಟ್ರೀಟ್ ಮಾಡಿದಂತಹ ವೈದ್ಯರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅವರು ಚಿಕಿತ್ಸೆಗೆ ಸ್ವಲ್ಪ ಸ್ಪಂದನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ವೈದ್ಯರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏನು ಚೆನ್ನಮ್ಮ ಅವರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಜೊತೆಗೆ ಎದೆ ನೋವು ಕಾಣಿಸಿಕೊಂಡಿರುತ್ತೆ. ಇದೇ ನಿಟ್ಟಿನಲ್ಲಿ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ಚಿಕಿತ್ಸೆಗೆ ಅಂತ ದಾಖಲು ಕೂಡ ಮಾಡಲಾಗುತ್ತೆ. ದಾಖಲು ಮಾಡಿದಂತ ಸಂದರ್ಭದಲ್ಲಿ ಅವರ ಆರೋಗ್ಯ ಸ್ಥಿತಿ ಕೊಂಚ ಏರುಪೇರಾಗಿತ್ತು. ಇದೀಗ ನಾರ್ಮಲ್ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ವೈದ್ಯರು ಮಾಹಿತಿಯನ್ನ ಕೊಡ್ತಿದ್ದಾರೆ.